ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ AFM ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸ್ಗೆ ಕೇಳಿರುವಂಥ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಎರಡು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಯಾವ ಪ್ರಾಜೆಕ್ಟ್ ರಿಸ್ಕಿ ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು. ಈ ಥರದ ಪ್ರಾಬ್ಲಮನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ ಹೇಗೆ ಈ ಪ್ರಾಬ್ಲಮ್ ಮಾಡಬೇಕು ಅಂತ. ಇವತ್ತು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಎರಡು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ. ಎರಡೂ ಪ್ರಾಜೆಕ್ಟಿಗೆ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವ ಪ್ರಾಜೆಕ್ಟ್ ರಿಸ್ಕಿ ಅನ್ನೋದನ್ನು ಕಮೆಂಟ್ ಮಾಡಬೇಕು. ಫಸ್ಟು ಪ್ರಾಜೆಕ್ಟ್ ಎಕ್ಸಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಒಟ್ಟು 4 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಸೀರಿಯಲ್ ನಂಬರಲ್ಲಿ 1 2 3 4 ಅಂತ ಬರ್ಕೊಂಡಿದ್ದೀನಿ. ಫಸ್ಟ್ ಇಯರಿಗೆ 3000 ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರಿಗೆ 6000, ಥರ್ಡ್ ಇಯರಿಗೆ 12,000, ಲಾಸ್ಟ್ ಇಯರಿಗೆ 15,000 ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾರೆ. ಅಂದರೆ ವರ್ಷದ ಇನ್ಕಮನ್ನು ಅವರೇ ಕೊಟ್ಟಿದ್ದಾರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನಲ್ಲಿ ಪ್ರೊಬಾಬಿಲಿಟಿ ಕೂಡ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸಿನ ನಾವು ಕ್ಯಾಲ್ಕುಲೇಷನ್ ಮಾಡ್ತಿರೋದು. ಪ್ರಾಜೆಕ್ಟ್ ಎಕ್ಸಿನ ಪ್ರೊಬಾಬಿಲಿಟಿ ಬರ್ಕೊಳ್ಬೇಕು 0.1, 0.4, 0.4, 0.1. ಯಾವಾಗಲೂ ಪ್ರೊಬಾಬಿಲಿಟಿಯನ್ನು ಟೋಟಲ್ ಮಾಡಿದಾಗ ಒಂದೇ ಬರಬೇಕು. 4 4 8, 8 2 10, ಒಂದೇ ಬರುತ್ತೆ. ದೆನ್ ಎಫ್ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಫ್ ಎಕ್ಸ್ ಅಂತಂದರೆ ಎಫ್ ಇಂಟು ಎಕ್ಸ್. ಕ್ಯಾಶ್ ಇನ್ ಫ್ಲೋಗೆ ಅವ್ರು ಕೊಟ್ಟಿರುವಂಥ NPVಗೆ ನಾವು ಎಕ್ಸ್ ಅಂತ ಬರ್ಕೊಳ್ಬೇಕು, ಪ್ರೊಬಾಬಿಲಿಟಿಗೆ ಎಫ್ ಅಂತ ಬರ್ಕೊಳ್ಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 3000 ಇಂಟು 0.1 ಅಂತಂದರೆ 300 ಆಗುತ್ತೆ. 6000 ಇಂಟು 0.4 ಅಂದರೆ 6 4 24, 2400 ಆಗುತ್ತೆ. ದೆನ್ 12,000 ಇಂಟು 0.4, 12 4 48, 4800 ಆಗುತ್ತೆ. ದೆನ್ 15,000 ಇಂಟು 0.1 ಅಂತಂದರೆ 1500 ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಲಿಕ್ಕೆ ಬರುವಂಥ ಆನ್ಸರ್ ಸಿಗ್ಮಾ ಎಫ್ ಎಕ್ಸ್, ಸಮ್ ಆಫ್ ಎಫ್ ಎಕ್ಸ್. ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ 2400 ಪ್ಲಸ್ 300, 2700, 2700, 2 ಪ್ಲಸ್ 4 6700, 7500 ಪ್ಲಸ್ 500, 8000, 8000 ಪ್ಲಸ್ 1000, 9000. ಕ್ರಾಸ್ ಚೆಕ್ ಮಾಡೋಣ. 300 ಪ್ಲಸ್ 2400 ಪ್ಲಸ್ 4800 ಪ್ಲಸ್ 1500 ಬರುವಂಥ ಆನ್ಸರ್ 9000. ಸಿಗ್ಮಾ ಎಫ್ ಎಕ್ಸ್ 9000 ಬರುತ್ತೆ. ಸೊ ನಾವೀಗ ಡಿ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಡಿಗೆ ಫಾರ್ಮುಲಾ ಏನು ಅಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ನಮಗೆ ಗೊತ್ತಿಲ್ಲ. ಎಕ್ಸ್ ಬಾರ್ ಅಂತಂದರೆ ಮೀನ್. ಫಸ್ಟು ಮೀನನ್ನು ಫೈಂಡ್ ಔಟ್ ಮಾಡಿಕೊಂಡು ಡಿ ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂತಂದರೆ ಡಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಕ್ಸಿಂದ ಎಕ್ಸ್ ಬಾರನ್ನು ಲೆಸ್ ಮಾಡಬೇಕು. ಎಕ್ಸ್ ಅಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ, ಎಕ್ಸ್ ಬಾರ್ ಗೊತ್ತಿಲ್ಲ. ಸೊ ಎಕ್ಸ್ ಬಾರನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಕ್ಸ್ ಬಾರ್ ಅಂದರೆ ಮೀನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಅಂತಂದರೆ ಎಫ್ ಎಕ್ಸ್ ಟೋಟಲ್ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದರ ಟೋಟಲನ್ನು ಬರ್ಕೊಂಡಿದ್ದೀವಿ. ಟೋಟಲ್ 9000 ಇದೆ. ಡಿವೈಡೆಡ್ ಬೈ ಎನ್ ಅಂತಂದರೆ ಪ್ರೊಬಾಬಿಲಿಟಿಯ ಟೋಟಲ್ 1 ಇದೆ. 9000 ಡಿವೈಡೆಡ್ ಬೈ 1 ಮಾಡಿದಾಗ 9000 ಬರುತ್ತೆ. ಸೊ ಎಕ್ಸ್ ಬಾರ್ 9000. ಈಗ ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 3000 ಮೈನಸ್ 9000, 6000 ಮೈನಸ್ 9000, 12,000 ಮೈನಸ್ 9,000, 15,000 ಮೈನಸ್ 9,000. ಎಲ್ಲದರಿಂದ 9000 ಲೆಸ್ ಮಾಡಿದಾಗ ಡಿ ಸಿಗುತ್ತೆ. 3000 ಮೈನಸ್ 9000 ಅಂತಂದರೆ ಮೈನಸ್ 6000 ಆಗುತ್ತೆ. 6000 ಮೈನಸ್ 9000 ಅಂದರೆ ಮೈನಸ್ 3000 ಆಗುತ್ತೆ. 12,000 ಮೈನಸ್ 9000 ಅಂದರೆ ಪ್ಲಸ್ 3000. 15,000 ಮೈನಸ್ 9000 ಅಂತಂದರೆ ಪ್ಲಸ್ 6000. ಈಗ ಡಿ ಸ್ಕ್ವೇರ್ ಮಾಡಬೇಕು. ಡಿ ಸ್ಕ್ವೇರ್ ಅಂತಂದರೆ ಏನು ಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವೋ ಅದನ್ನು ಆ ನಂಬರಿಂದನೇ ಮಲ್ಟಿಪ್ಲೈ ಮಾಡಬೇಕು. 6000 ಇಂಟು 6000, 3000 ಇಂಟು 3000, 3000 ಇಂಟು 3000, 6000 ಇಂಟು 6000. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ 6000 ಮೈನಸ್ 6000, ಮೈನಸ್ ಇಂಟು ಮೈನಸ್ ಪ್ಲಸ್. 6000 ಇಂಟು 6000 ಮಾಡಿದಾಗ ಬರುವಂಥ ಆನ್ಸರ್ 3,60,00,000, 3,60,00,000 ಆನ್ಸರ್ ಬರುತ್ತೆ. 3,60,00,000. ಇಲ್ಲೂ 6000 ಇದೆ, ಸೇಮ್ ಆನ್ಸರ್ 3,60,00,000. ದೆನ್ 3000 ಇಂಟು 3000, 3000 ಇಂಟು 3000 ಮಾಡಿದಾಗ ಬರುವಂಥ ಆನ್ಸರ್ 90 lakh ಬರುತ್ತೆ. ಸೊ ಡಿ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಲಾಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಫ್ ಡಿ ಸ್ಕ್ವೇರ್. ಎಫ್ ಡಿ ಸ್ಕ್ವೇರ್ ಅಂತಂದರೆ ಎಫ್ ಇದೆ, ಪ್ರೊಬಾಬಿಲಿಟಿ ಇದೆ. ಪ್ರೊಬಾಬಿಲಿಟಿ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿದಾಗ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. 3,60,00,000 ಇಂಟು 0.1, 3,60,00,000 ಇಂಟು 0.1 ಮಾಡಿದಾಗ ಬರುವಂಥ ಆನ್ಸರ್ 36 lakh ಆಗುತ್ತೆ. ಸೊ ಇಲ್ಲೂ ಕೂಡ 36 lakh ಬರುತ್ತೆ.
ಹೇಗೆ ಬಂತು 36 ಲ್ಯಾಕ್ ಅಂತಂದರೆ 3,60,00,000 ಇಂಟು 0.1. ದೆನ್ 90 ಲ್ಯಾಕ್ ಇಂಟು 0.4, 9 36 ಲಕ್ಷನೇ ಬರುತ್ತೆ. ಇಲ್ಲೂ ಅದೇ ಥರನೇ 90 ಲಕ್ಷ ಇಂಟು 0.4, 90 ಲ್ಯಾಕ್ ಇಂಟು 0.4 ಮಾಡಿದಾಗ 36 ಲಕ್ಷನೇ ಬರುತ್ತೆ. ಟೋಟಲ್ ಆಗಿ 36 ಲ್ಯಾಕ್ ಪ್ಲಸ್ 36 ಲ್ಯಾಕ್ ಪ್ಲಸ್ 36 ಲ್ಯಾಕ್ ಪ್ಲಸ್ 36 ಲ್ಯಾಕ್, ಟೋಟಲ್ ಆಗಿ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಏನು ಬರುತ್ತೆ ಅಂತಂದರೆ ಸಮ್ ಆಫ್ ಎಫ್ ಡಿ ಸ್ಕ್ವೇರ್ 1,44,00,000 ಬರುತ್ತೆ. ಸೊ ನಾವೀಗ ಫಾರ್ಮುಲಾ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಏನು ಅಂತಂದರೆ ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂದರೆ ಎಫ್ ಡಿ ಸ್ಕ್ವೇರಿನ ಟೋಟಲ್ 1,44,00,000 ಬಂದಿದೆ. ಡಿವೈಡೆಡ್ ಬೈ ಎನ್ ಅಂತಂದರೆ ಪ್ರೊಬಾಬಿಲಿಟಿಯ ಟೋಟಲ್ 1 ಇದೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. 1,44,00,000 ಡಿವೈಡೆಡ್ ಬೈ 1 ಮಾಡಿದಾಗ ಅಷ್ಟೇ ಆನ್ಸರ್ ಬರುತ್ತೆ. ಬಂದಿರೋವಂಥ ಆನ್ಸರಿಗೆ ರೂಟ್ ತೆಗಿಬೇಕು. ರೂಟ್ ತೆಗೆದಾಗ 3,794.7 ಬರುತ್ತೆ. 795 ಮಾಡ್ಬೋದು ಅಥವಾ 794.7 ಅಷ್ಟೇ ಬೇಕಾದರೂ ಬರ್ಕೊಳ್ಬೋದು. ನಾನಲ್ಲಿ ಅಷ್ಟೇ ಬರ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ ಆಯಿತು. ಸಿ ವಿ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡ್ ಬೈ ಮೀನ್ ಇಂಟು 100. ನೋಡಿದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಂಬಲ್. ಈ ಸಿಂಬಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆನ್ಸರ್ ಎಷ್ಟಿದೆ? 3,794.7 ಡಿವೈಡೆಡ್ ಬೈ ಮೀನ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಮೀನ್ 9,000 ಇಂಟು 100. ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿ ವಿ ಸಿಗುತ್ತೆ. ಬರೋ ಆನ್ಸರನ್ನು ಪರ್ಸಂಟೇಜಲ್ಲಿ ಬರೀಬೇಕು. 3,794.7 ಡಿವೈಡೆಡ್ ಬೈ 9,000 ಇಂಟು 100. ಬರೋವಂಥ ಆನ್ಸರ್ ಎಷ್ಟು ಅಂತಂದರೆ 42.16%. ಈಗ ಪ್ರಾಜೆಕ್ಟ್ ಎಕ್ಸಿಗೆ ಮೀನ್ ಫೈಂಡ್ ಔಟ್ ಮಾಡಿ ಆಯಿತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ ಆಯಿತು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡಿ ಆಯಿತು. ಇದೇ ಥರ ಪ್ರಾಜೆಕ್ಟ್ ವೈಗೂ ಫೈಂಡ್ ಔಟ್ ಮಾಡಬೇಕು. ಸಿಮಿಲರ್ ಸೇಮ್ ಏನೂ ಚೇಂಜಸ್ ಇಲ್ಲ, ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಹಾಗಾಗಿ ನಾನಿಲ್ಲಿ ಆಲ್ರೆಡಿ ಸೊಲ್ಯೂಷನ್ ಮಾಡಿದ್ದೀನಿ, ಇದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಅದೇ ಥರನೇ ಪ್ರಾಜೆಕ್ಟ್ ವೈಗೂ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡಿದಾಗ ಬರುವಂಥ ಆನ್ಸರ್ ಮೀನ್ ಸೇಮ್ ಬರುತ್ತೆ, 9,000 ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ 3,000 ಸಮಥಿಂಗ್ ಇತ್ತು, ಇಲ್ಲಿ 4,000 ಸಮಥಿಂಗ್ ಬರುತ್ತೆ. ಸಿ ವಿ ಅಲ್ಲಿ 42% ಇತ್ತು, ಇಲ್ಲಿ 49% ಇತ್ತು. ಲಾಸ್ಟಿಗೆ ಕಮೆಂಟ್ ಮಾಡಬೇಕು ಯಾವ ಪ್ರಾಜೆಕ್ಟ್ ಬೆಟರ್ ಅನ್ನೋದನ್ನ ನೀವು ಕಮೆಂಟ್ ಮಾಡಬೇಕು. ಪ್ರಾಜೆಕ್ಟ್ ಎಕ್ಸ್ ಈಸ್ ಬೆಟರ್, ಯಾವುದನ್ನ ಬೆಟರ್ ಅಂತ ಬರೀಬೇಕು ಅಂತಂದ್ರೆ ಯಾವ್ದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಸಿ ವಿ ಕಮ್ಮಿ ಬರುತ್ತೋ ಆ ಪ್ರಾಜೆಕ್ಟ್ ಬೆಟರ್ ಅಂತ ಬರೀಬೇಕು. ಹಿಯರ್ ಪ್ರಾಜೆಕ್ಟ್ ಎಕ್ಸ್ ಈಸ್ ಬೆಟರ್ ಬಿಕಾಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಜೆಕ್ಟ್ ಎಕ್ಸ್ ಈಸ್ ಲೋ ವೆನ್ ಕಂಪೇರ್ ಟು ದಟ್ ಆಫ್ ಪ್ರಾಜೆಕ್ಟ್ ವೈ. ಯಾವ ಪ್ರಾಜೆಕ್ಟ್ ರಿಸ್ಕಿ ಅಂತ ಬರೀಬೇಕು ಅಂತಂದರೆ ಯಾವುದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿ ವಿ ಜಾಸ್ತಿ ಇರುತ್ತೋ ಅದು ರಿಸ್ಕಿ ಅಂತ ಬರೀಬೇಕು. ಈ ಪ್ರಾಬ್ಲಮ್ನಲ್ಲಿ ಪ್ರಾಜೆಕ್ಟ್ ವೈದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿ ವಿ ಜಾಸ್ತಿ ಇದೆ. ಪ್ರಾಜೆಕ್ಟ್ ವೈ ಈಸ್ risky one because the standard deviation and coefficient of variation of project Y is high when compared to that of project X. ಸೊ ಈ ಕಮೆಂಟನ್ನು ಬರೀಲೇಬೇಕು ಕಂಪಲ್ಸರಿ. ಯಾವ ಕಂಪನಿಯ ಯಾವ ಪ್ರಾಜೆಕ್ಟಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿ ವಿ ಕಮ್ಮಿ ಇರುತ್ತೋ ಅದು ಬೆಸ್ಟ್, ಯಾವುದ್ರದ್ದು ಜಾಸ್ತಿ ಇರುತ್ತೋ ಅದು ರಿಸ್ಕಿ ಪ್ರಾಜೆಕ್ಟ್ ಅಂತ ಬರೆದ್ರೆ ಆಯಿತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ ನಿಮಗೆ ಯೂಸ್ ಆಗ್ತಾ ಇದ್ದರೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.